ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಎನಿಸಿಕೊಂಡಿರುವ ಬಾದಾಮಿಯ ಮುಖ್ಯ ರಸ್ತೆಯಲ್ಲಿಯೇ ಅಡ್ಡಾದಿಡ್ಡಿ ಪಾರ್ಕಿಂಗ್. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಹೌದು, ಚಾಲುಕ್ಯರಾಳಿದ ಬಾದಾಮಿಯಲ್ಲಿ ರಸ್ತೆಗಳಲ್ಲಿ ಸಾಗುವುದೆಂದರೆ ಹರಸಾಹಸ ಪಡಬೇಕಾಗುತ್ತದೆ. ಏಕೆಂದ್ರೆ ಇಲ್ಲಿನ ಮುಖ್ಯ ರಸ್ತೆಗಳಲ್ಲಿ ನೀವು ಬಂದ್ರೆ ಎಡ ಬಲ ಬದಿ ರಸ್ತೆಯಲ್ಲಿಯೇ ರಾಜಾರೋಷವಾಗಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ. ಮೊದಲೇ ಇಕ್ಕಟ್ಟಾದ ರಸ್ತೆಯಲ್ಲಿ ಒದ್ದಾಡುತ್ತಾ ಸಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಫುಟ್ಪಾತ್ ರಸ್ತೆ ನಿರ್ಮಿಸಿದ್ರೂ ಫುಟ್ಪಾತ್ ರಸ್ತೆಗಳನ್ನ ಚಿಕ್ಕ ಪುಟ್ಟ ಗುಂಡಿಗಳನ್ನ ಇಟ್ಕೊಂಡು ಫುಟ್ಪಾತ್ ಇಲ್ಲದಂತಾಗಿದೆ. ಹಾಗಾಗಿ ಜನರು ಕೂಡ ರಸ್ತೆಯಲ್ಲಿಯೇ ಹೋಗಬೇಕಾಗಿದೆ. ಬಾದಾಮಿಗೆ ಬರುವ ಪ್ರವಾಸಿಗರು ರಸ್ತೆಗಳಲ್ಲಿನ ಅಡ್ಡಾದಿಡ್ಡಿ ವಾಹನಗಳಿಂದ ಪಾರಾಗಿ ಹೋಗುವಷ್ಟರಲ್ಲಿ ಬಾದಾಮಿಯ ಅವ್ಯವಸ್ಥೆಯ ಬಗ್ಗೆ ಉಗಿದು ಹೋಗುತ್ತಿದ್ದಾರೆ. ಹಾಗಾದ್ರೆ ಬಾದಾಮಿ ನಗರದ ಪುರಸಭೆ ಏನ್ ಮಾಡ್ತಿದೆ? ರಸ್ತೆಯಲ್ಲಿಯೇ ಪಾರ್ಕಿಂಗ್ ಮಾಡುವ ವಾಹನಗಳು ಕಣ್ಮುಂದೆ ಇದ್ರೂ ಕ್ಯಾರೆ ಎನ್ನದ ಬಾದಾಮಿ ಪೊಲೀಸ್ ಅಧಿಕಾರಿಗಳು, ಬಾದಾಮಿ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ತಾಲೂಕಾ ದಂಡಾಧಿಕಾರಿ ದೃಷ್ಟಿ ಹಾಯಿಸಲಿಲ್ವಾ? ಈ ಹದಗೆಟ್ಟ ವ್ಯವಸ್ಥೆ ಬಗ್ಗೆ ಎನ್ನುವಂತಹ ಯಕ್ಷ ಪ್ರಶ್ನೆ ಈಗ ಪ್ರವಾಸಿಗರ ಹಾಗೂ ಸಾರ್ವಜನಿಕರ ಮುಂದೆ ಎದ್ದು ನಿಂತಿದೆ. ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಅವರೇ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿಯವರೇ, ಒಮ್ಮೆ ನೋಡ್ರಿ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ. ಹಾಗಾದ್ರೆ ಇದೆಲ್ಲ ಯಾರಿಗೆ ಸಂಬಂಧಪಡುತ್ತೆ ಎನ್ನುವ ಉತ್ತರವನ್ನು ತಾಲೂಕಾಡಳಿತ ಹೇಳಬೇಕಿದೆ. ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ.